ಆತ್ಮೀಯ ಶಿಕ್ಷಕ ಮಿತ್ರರೇ, SATSನಲ್ಲಿ UDAIS ಮಾಹಿತಿಯನ್ನು ತುಂಬುವುದು ಹೇಗೆ ಅನ್ನೋ ಸ್ವಲ್ಪ ಮಾಹಿತಿಯನ್ನು ನಾನು ನಿಮ್ಮೆದುರು ಇಡ್ತಾ ಇದ್ದೀನಿ. ನಾನು ನಿಮ್ಮೆಲ್ಲರ ನಾಗರಾಜ್ BRP ಹರಿಹರ. ಶಾಲಾ ಲಾಗಿನ್ ಆದ ತಕ್ಷಣ ಲೆಫ್ಟ್ ಸೈಡಲ್ಲಿ ಸಿಗ್ತಕ್ಕಂಥ ಮೆನುಸ್, ಇವು ಲೆಫ್ಟ್ ಸೈಡಲ್ಲಿ ಸಿಗ್ತಕ್ಕಂಥ ಮೆನುಸ್. ಅದರಲ್ಲಿ ಎರಡನೇ ಮೆನು ಸ್ಕೂಲ್ ಮ್ಯಾನೇಜ್ಮೆಂಟ್ ಅಂತ ಇದೆ. ಆ ಸ್ಕೂಲ್ ಮ್ಯಾನೇಜ್ಮೆಂಟನ್ನು ಕ್ಲಿಕ್ ಮಾಡಿದರೆ ಮತ್ತೊಂದಿಷ್ಟು ಸಬ್ ಮೆನುಸ್ ಓಪನ್ ಆಗುತ್ತೆ. ಆ ಸಬ್ ಮೆನುಸಲ್ಲಿ ಮತ್ತೆ ಎರಡನೇ ಸಬ್ ಮೆನು ಅಪ್ಡೇಟ್ ಸ್ಕೂಲ್ ಇನ್ಫೋ ಅಂಡ್ UDAIS ಪ್ಲಸ್ ಅಂತ ಇದೆ. ಅದನ್ನು ಕ್ಲಿಕ್ ಮಾಡಿದರೆ ನಮಗೆ UDAIS ಪ್ಲಸ್ಗೆ ಸಂಬಂಧಿಸಿದಂಥ 11 ಸೆಕ್ಷನ್ಗಳ ಫಾರ್ಮ್ಯಾಟ್ಗಳು ಓಪನ್ ಆಗುತ್ತೆ. ನೋಡಿ, 11, 6 ಇದೆ, 7 ಮತ್ತು 9 ಇಲ್ಲ, ಅದು ಮುಂದೆ ಬಿಡುಗಡೆ ಮಾಡ್ತಾರೆ. ಸದ್ಯಕ್ಕೆ ಇಲ್ಲಿರ್ತಕ್ಕಂಥ ಏನು 11 ಸೆಕ್ಷನ್ಗಳಿದೆ, ಆ 11 ಸೆಕ್ಷನ್ಗಳನ್ನು ತುಂಬಲೇಬೇಕು. ನೋಡಿ, ಅದಕ್ಕಿಂತ ಮುಂಚೆ ಒಂದಿಷ್ಟು ನೋಟ್ಸ್ ಇದೆ. ಆ ನೋಟ್ ಏನು ಹೇಳುತ್ತೆ ಅಂದರೆ, ದ ಚೆಕ್ ಇನ್ ಸಬ್ಮಿಷನ್ ಸ್ಟೇಟಸ್ ಇಂಡಿಕೇಟ್ಸ್ ದ ಫಾರ್ಮ್ ಹ್ಯಾಸ್ ಬೀನ್ ಐದರ್ ಸಬ್ಮಿಟೆಡ್ ಆರ್ ಅಪ್ಡೇಟೆಡ್. ಅಂದರೆ ನೀವು ಯಾವುದೋ ಒಂದು ಫಾರ್ಮನ್ನು, ಫಾರ್ ಎಕ್ಸಾಂಪಲ್ ಸೆಕ್ಷನ್ 1 ಸ್ಕೂಲ್ ಪ್ರೊಫೈಲ್ ಅಂತ ಇದೆ. ಆ ಸ್ಕೂಲ್ ಪ್ರೊಫೈಲಲ್ಲಿ ಲೊಕೇಶನ್, ಸ್ಟ್ರಕ್ಚರ್, ಮ್ಯಾನೇಜ್ಮೆಂಟ್ ಆ್ಯಂಡ್ ಮೀಡಿಯಮ್ ಆಫ್ ಇನ್ಸ್ಟ್ರಕ್ಷನ್ಸ್ ಬಗ್ಗೆ ಇದೆ. ಸೊ 2 ಫಾರ್ಮ್ಯಾಟ್ಸ್ಗಳು ಸಿಗುತ್ತೆ. ಸೆಕ್ಷನ್ 1ರಲ್ಲಿ ಫಾರ್ಮ್ A1, ಫಾರ್ಮ್ A2. ಫಾರ್ಮ್ A1 ನೀವು ತುಂಬಿ ಅಪ್ಡೇಟ್ ಅಂತ ಕೊಟ್ಟರೆ, ಆ ಕೆಳಭಾಗದಲ್ಲಿ ಅಪ್ಡೇಟ್ ಅಂತ ಕೊಟ್ಟರೆ ಅದು ನೀವು ನೀಡಿರ್ತಕ್ಕಂಥ ಮಾಹಿತಿ ಅಪ್ಡೇಟ್ ಆಯಿತು ಅಂತ ಅರ್ಥ. ಇನ್ನು B ಏನು ಹೇಳುತ್ತೆ ಅಂದರೆ, ದ ಚೆಕ್ ಇನ್ ವೆರಿಫಿಕೇಷನ್ ಸ್ಟೇಟಸ್ ಇಂಡಿಕೇಟ್ಸ್ ದಟ್ ಫಾರ್ಮ್ ಈಸ್ ವೆರಿಫೈಡ್ ಅಂಡ್ ಈಸ್ ಟ್ರೂ ಟು ಯುವರ್ ನಾಲೆಡ್ಜ್. ಅಂದರೆ ನಿಮಗೆ ತಿಳಿದಂತೆ, ನಿಮಗೆ ಗೊತ್ತಿರುವಂತೆ ನೀವು ನೀಡಿರುವ ಎಲ್ಲ ಮಾಹಿತಿ ಸರಿ ಇದೆ ಅಂತೇಳಿ ನೀವು ವೆರಿಫೈ ಮಾಡಿದ್ದೀರಿ ಅಂತ ಅರ್ಥ. ಅಂದರೆ ಒಂದು ಫಾರ್ಮನ್ನು ತುಂಬಿ ಆದಮೇಲೆ ಅದನ್ನ ನೀವು ಅಪ್ಡೇಟ್ ಅಂತ ಕೊಟ್ಟಾದಮೇಲೆ ವೆರಿಫೈ ಅನ್ನೋ ಒಂದು ಬಟನ್ನು ಡಿಸ್ಪ್ಲೇ ಆಗುತ್ತೆ ಅಂತ ಅರ್ಥ. ನೋಡಿ, ವೆರಿಫೈ ಬಟನ್ ವಿಲ್ ಬಿ ಡಿಸ್ಪ್ಲೇಡ್ ಫಾರ್ ಈಚ್ ಸೆಕ್ಷನ್ ಆನ್ ದೇರ್ ಆಫ್ಟರ್ ಬೀಯಿಂಗ್ ಸಬ್ಮಿಟೆಡ್ ಒನ್ಸ್. ಒಂದ್ಸರಿ ನೀವು ನೀಡಿರ್ತಕ್ಕಂಥ ಮಾಹಿತಿಯನ್ನು, ನೀವು ಕೊಟ್ಟಿರ್ತಕ್ಕಂಥ ಮಾಹಿತಿಯನ್ನು ಅಪ್ಡೇಟ್ ಮಾಡಿ ಆದಮೇಲೆ, ಅಪ್ಡೇಟ್ ಮಾಡಿದ ತಕ್ಷಣ ಅಲ್ಲಿ ವೆರಿಫೈ ಅನ್ನೋ ಬಟನ್ನು ಡಿಸ್ಪ್ಲೇ ಆಗುತ್ತೆ. ಆ ವೆರಿಫೈ ಬಟನನ್ನು ನೀವು ಕ್ಲಿಕ್ ಮಾಡಿದರೆ, ನೀವು ವೆರಿಫೈ ಮಾಡಲಿಕ್ಕೆ ಇಷ್ಟಪಡ್ತೀರಾ, ಆರ್ ಯು ಶೂರ್ ಅಂತ ಕೇಳುತ್ತೆ. ಓಕೆ ಕೊಟ್ಟರೆ ನಂತರ ಅದನ್ನು ಓಕೆ ಮಾಡಿದರೆ ನೀವು ನಿಮಗೆ ಗೊತ್ತಿರುವಂತೆ ನೀವು ನೀಡಿರ್ತಕ್ಕಂಥ ಮಾಹಿತಿ ಸತ್ಯ ಇದೆ ಅನ್ನೋದನ್ನು ನೀವು ಒಪ್ಪಿಕೊಂಡಂತೆ. ನೆಕ್ಸ್ಟ್, ಆಫ್ಟರ್ ಫೈನಲೈಸೇಷನ್ ಆಫ್ ಡೇಟಾ, ಅಂದರೆ ನೀವು ಡೇಟಾವನ್ನು ಪೂರ್ತಿ ನೀವು ಈ 11 ಫಾರ್ಮ್ಯಾಟ್ಸ್ಗಳನ್ನು ತುಂಬಿ ಆದಮೇಲೆ ಡೇಟಾ ಫ್ರೀಸ್ ಮಾಡಿದರೆ, ಇಲ್ಲಿ ಏನು ಡಿಮ್ ಆಗಿ ಅಥವಾ ಡಲ್ ಆಗಿ ಡೌನ್ಲೋಡ್ ಸರ್ಟಿಫಿಕೇಟ್ ಅನ್ನೋ ಸಣ್ಣ ಬಟನ್ ಕಾಣ್ತಾ ಇದೆಯಲ್ಲ, ಅದು ಬ್ರೈಟ್ ಆಗುತ್ತೆ. ಯಾವಾಗ ಬ್ರೈಟ್ ಆಗುತ್ತೆ ಅಂದರೆ, ಫ್ರೀಸ್ ಮಾಡಿದರೆ, ಈ 11 ಫಾರ್ಮ್ಯಾಟ್ಗಳನ್ನು ತುಂಬಿ ನೀವು ಡೇಟಾವನ್ನು ಫ್ರೀಸ್ ಮಾಡಿದರೆ ಅಲ್ಲಿ ಡೌನ್ಲೋಡ್ ಸರ್ಟಿಫಿಕೇಟ್ ಅನ್ನೋದು ಅಲ್ಲಿ ಮೇನ್ ಆಗಿ ಕಾಣಿಸುತ್ತೆ. ಆವಾಗ ಅದನ್ನ ಕ್ಲಿಕ್ ಮಾಡಿದರೆ ನಿಮಗೊಂದು ಸರ್ಟಿಫಿಕೇಟ್ ಡೌನ್ಲೋಡ್ ಆಗುತ್ತೆ. ಆ ಸರ್ಟಿಫಿಕೇಟ್ ಯಾಕೆ ಅಂತಂದರೆ, ನೀವು 11 ಫಾರ್ಮ್ಯಾಟ್ಗಳಲ್ಲಿ ನೀಡಿರ್ತಕ್ಕಂಥ ಮಾಹಿತಿ ಸರಿ ಇದೆ ಅಂತೇಳಿ ನೀವು ಒಪ್ಪಿ ಸೀಲು ಮತ್ತು ಸಹಿಯೊಂದಿಗೆ ಪುನಃ ಸ್ಕ್ಯಾನ್ ಮಾಡಿ. ನೋಡಿ, ಇಲ್ಲೊಂದು ಬಟನ್ ಇದೆ, ಅಪ್ಲೋಡ್ ಸರ್ಟಿಫಿಕೇಟ್ ಅಂತ. ಇಲ್ಲಿ ಡೌನ್ಲೋಡ್ ಮಾಡಿರ್ತಕ್ಕಂಥ ಸರ್ಟಿಫಿಕೇಟನ್ನು ಇಲ್ಲಿ ಅಪ್ಲೋಡ್ ಮಾಡೋದು. ಯಾವಾಗ ಈ 11 ಫಾರ್ಮ್ಯಾಟ್ಗಳನ್ನು ತುಂಬಿ, ನೋಡಿ ಪ್ರತಿಯೊಂದು ಫಾರ್ಮ್ಯಾಟನ್ನು ತುಂಬಿ ಅಪ್ಡೇಟ್ ಕೊಟ್ಟರೆ ಇಂಟು ಮಾರ್ಕ್ ಏನು ರೆಡ್ಡಲ್ಲಿ ನಿಮಗೆ ಇಂಟು ಮಾರ್ಕ್ ಕಾಣ್ತಾ ಇದೆಯಲ್ಲ, ಅದು ಈ ಥರ ಬ್ಲೂ ಅಲ್ಲಿ ರೈಟ್ ಆಗುತ್ತೆ. ಅದೇ ಥರ ಇಲ್ಲಿ ಅಂದರೆ 2 ಇದೆ, 2 ಇಂಟು ಮಾರ್ಕ್ ಇದೆ ಅಂದರೆ ಅರ್ಥ ಇಲ್ಲಿ ಸಬ್ಮಿಟ್ ಮಾಡಿದರೆ ರೈಟ್ ಕ್ಲಿಕ್ ಬರುತ್ತೆ. ಇಲ್ಲಿ ವೆರಿಫಿಕೇಷನ್ ಮಾಡಿ ನೀವು ವೆರಿಫಿಕೇಷನ್ ಮಾಡಿದರೆ ರೈಟ್ ಮಾರ್ಕ್ ಬರುತ್ತೆ. ಪ್ರತಿಯೊಂದು UDAIS ಫಾರ್ಮನ್ನು ತುಂಬುವಾಗಲೂ ಕೂಡ ಇಲ್ಲೂ ಕೂಡ ರೈಟ್ ಮಾರ್ಕ್ ಇರಬೇಕು ಮತ್ತು ಇಲ್ಲೂ ಕೂಡ ಗ್ರೀನ್ ರೈಟ್ ಮಾರ್ಕ್ ಇರಲೇಬೇಕು. ಸೊ 2 ಆಯಿತು ಅಂದರೆ, ಫಾರ್ ಎಕ್ಸಾಂಪಲ್ ಇಲ್ಲಿ ಸೆಕ್ಷನ್ 1 ಇದೆ. ಸೆಕ್ಷನ್ 1ರಲ್ಲಿ ಇದನ್ನ ಮೇಲೆ ಕ್ಲಿಕ್ ಮಾಡಿದರೆ ಇದು ವರ್ಕ್ ಮಾಡಲ್ಲ ಅಲ್ವಾ. ಸೊ ಸೆಕ್ಷನ್ 1ರಲ್ಲಿ 2 ಫಾರ್ಮ್ಯಾಟ್ ಇದೆ ನೋಡಿ, A1, A2 ಅಂತ ಇದೆ. ಫಾರ್ ಎಕ್ಸಾಂಪಲ್ A1 ನಾನು ಕ್ಲಿಕ್ ಮಾಡ್ತಾ ಇದ್ದೀನಿ. A1 ಕ್ಲಿಕ್ ಮಾಡಿದಾಗ ಈ ಅಪ್ಡೇಟ್ ಸ್ಕೂಲ್ ಡೀಟೇಲ್ಸ್ ನೋಡಿ, ಇಡೀ ಶಾಲೆಯ ಮಾಹಿತಿ ಸಿಗುತ್ತೆ.
ಡೈಸ್ ನಂಬರ್ ಸಿಗುತ್ತೆ, ಮತ್ತು ಶಾಲೆ ಹೆಸರು ಸಿಗುತ್ತೆ, ಪಿನ್ ಕೋಡ್ ಸಿಗುತ್ತೆ. ಕೆಲವೊಂದು ಫೀಲ್ಡ್ಗಳು ಫ್ರೀಸ್ ಆಗಿರುತ್ತೆ. ಆ ಫ್ರೀಸ್ ಆಗಿರ್ತಕ್ಕಂಥ ಫೀಲ್ಡ್ಸ್ನ ನೀವು ಟಚ್ ಮಾಡಲಿಕ್ಕೆ ಯಾವ ಕಾರಣಕ್ಕೂ ಕೂಡ ಆಗಲ್ಲ. ಸೊ ಹಂಗಾಗಿ ಅದನ್ನ ಫಿಲ್ ಮಾಡ್ತಕ್ಕಂಥ ಅಗತ್ಯನೂ ಕೂಡ ಇಲ್ಲ. ಸೊ ಇದನ್ನೆಲ್ಲ ತುಂಬಿ ಆದಮೇಲೆ ಇಲ್ಲಿ ಡಿಫಾಲ್ಟಲ್ಲಿ ನಿಮಗೆ ಲಾಂಗಿಟ್ಯೂಡ್ ಲ್ಯಾಟಿಟ್ಯೂಡ್ ಅಕ್ಷಾಂಶ ರೇಖಾಂಶಗಳಿಗಾಗಲೇ ಇರುತ್ತೆ. ಅದನ್ನೇನು ಚೇಂಜ್ ಮಾಡೋಕ್ಕೆ ಹೋಗಬೇಡಿ. ನಿಮ್ಗೆ ಯಾವುದನ್ನು ಚೇಂಜ್ ಮಾಡಬೇಕು ಅಂತ ಅನಿಸುತ್ತೆ, ಈಗ ಫಾರ್ ಎಕ್ಸಾಂಪಲ್ ಇದು ಫ್ರೀಸ್ ಆಗಿದೆ, ನಿಮ್ಮದು ಅಪ್ಪರ್ ಪ್ರೈಮರಿನ ಲೋಯರ್ ಪ್ರೈಮರಿನ ಅಥವಾ ಸೆಕೆಂಡ್ರಿನ ಅಂತ ಕೇಳುತ್ತೆ. ಆಮೇಲೆ ಮೀಡಿಯಮ್ ಕೂಡ ಅಲ್ಲಿ ಈಗಾಗಲೇ ವರ್ಷದ ಪ್ರಾರಂಭದಲ್ಲಿ ಮಾಡಿದ್ದೀರಿ, ಹಂಗಾಗಿ ಅದು ಫ್ರೀಸ್ ಆಗಿರುತ್ತೆ. ಸೊ ಫ್ರೀಸ್ ಆಗಿರೋದನ್ನು ಬಿಟ್ಟು ಮಿಕ್ಕ ಫೀಲ್ಡ್ಗಳೇನಾದರೂ ಅಲ್ಲಿ ನಿಮಗೆ ಎಡಿಟ್ ಮಾಡಲಿಕ್ಕೆ ಬಂದರೆ ಖಂಡಿತ ಅದು ಏನಾದರೂ ಮಿಸ್ಟೇಕ್ ಆಗಿದ್ದರೆ ಅದನ್ನ ನೀವು ಸರಿ ಮಾಡಿ ಅಪ್ಡೇಟ್ ಮಾಡಬೇಕು. ನೋಡಿ, ಈ ಅಪ್ಡೇಟನ್ನು ಒಂದು ಬಟನನ್ನು ಕ್ಲಿಕ್ ಮಾಡಿದರೆ ಈಗ ಆರ್ ಯು ಶೂರ್ ಟು ವಾಂಟ್ ಟು ಅಪ್ಡೇಟ್ ಅಂತ ಕೇಳುತ್ತೆ. ನಾವು ಓಕೆ ಅಂತ ಕೊಟ್ಟರೆ ಅದೇನಾಗುತ್ತೆ, ಈಗ ಫಾರ್ ಎಕ್ಸಾಂಪಲ್ ನಾನು ಸುಮ್ಮನೆ ಅಪ್ಡೇಟನ್ನು ಎಷ್ಟು ಸಾರಿ ಆದರೂ ಮಾಡ್ಬೋದು. ಯಾವಾಗ ವೆರಿಫೈ ಮಾಡೋದಕ್ಕಿಂತ ಮುಂಚೆ ಅಪ್ಡೇಟನ್ನು ಮಾಡ್ಬೋದು. ಈಗ ಓಕೆ ಅಂತ ಕೊಟ್ಟರೆ ನೋಡಿ, ಇಲ್ಲೊಂದು ಸಣ್ಣದು ಹಸಿರು ಇಂಕಿನ ಡೈಲಾಗ್ ಬರುತ್ತೆ, ಯುವರ್ ಸ್ಕೂಲ್ ಫಸ್ಟ್ ಸೆಕ್ಷನ್ನು ಅಪ್ಲೋಡ್ ಸಕ್ಸಸ್ಫುಲಿ ಅಪ್ಲೋಡ್ ಆಗಿದೆ ಅಂತ. ಸೊ ಅದಾದ ತಕ್ಷಣ ಇಲ್ಲಿ ಏನು ಬರುತ್ತೆ, ವೆರಿಫೈ ಅಂತ ಬರುತ್ತೆ. ಈ ವೆರಿಫೈಯನ್ನು ಕೊಡುವಾಗ ನೀವು ಮತ್ತೊಂದು ಸತಿ ನೀವು ತುಂಬಿರ್ತಕ್ಕಂಥ ಮಾಹಿತಿ ಸರಿ ಇದೆಯಾ ಇಲ್ವಾ ಅನ್ನೋದನ್ನು ನೋಡಿ. ದಯಮಾಡಿ ಒಂದು ಸರಿ ನೀವು ವೆರಿಫೈ ಅಂತ ಕೊಟ್ಟರೆ ಮತ್ತೆ ಅದನ್ನು ನಾವು ಚೇಂಜ್ ಮಾಡಲಿಕ್ಕೆ ನಿಮ್ಮ ಕೈಲಿ ಆಗಲ್ಲ. ಸೊ ವೆರಿಫೈ ಅಂತ ಕೊಟ್ಟಾಗ ಆರ್ ಯು ಶೂರ್ ಅಂತ ಕೇಳುತ್ತೆ. ಓಕೆ ಕೊಟ್ಟರೆ ಮತ್ತೊಂದು ಡೈಲಾಗ್ ಬರುತ್ತೆ, ಐ ಹಿಯರ್ ಬೈ ಕನ್ಫರ್ಮ್ ದಟ್ ಆಲ್ ದ ಡೀಟೇಲ್ಸ್ ಮೆನ್ಷನ್ ಬಿಲೋ ಆರ್ ಟ್ರೂ ಟು ದಿ ಬೆಸ್ಟ್ ಆಫ್ ಮೈ ನಾಲೆಜ್ ಅಂತ. ಸೊ ಅದನ್ನ ನಾನು ಓಕೆ ಕೊಡ್ತಾ ಇಲ್ಲ, ಯಾಕಂದರೆ ತುಂಬಿಲ್ಲ. ಸೊ ಅದರಿಂದ ಈ ಥರ ನೀವು ವೆರಿಫೈಯನ್ನು ಕೊಡಬೇಕು. ಅಲ್ಲಿ ಅಪ್ಡೇಟ್ ಮತ್ತು ಕೊಟ್ಟಾದಮೇಲೆ ವೆರಿಫೈ ಬಂದರೆ ವೆರಿಫೈನೂ ಕೂಡ ಕೊಡಲೇಬೇಕಾಗುತ್ತೆ. ಸೊ ಅದೇ ಥರ ಪ್ರತಿಯೊಂದು ಸೆಕ್ಷನನ್ನು ತುಂಬಿಟ್ರೆ ಈಗ ಆ ಸೆಕ್ಷನನ್ನು ನಾವು ಅಪ್ಡೇಟ್ ಮಾಡಿದ್ದಕ್ಕೆ ಇಲ್ಲಿ ರೈಟ್ ಮಾರ್ಕ್ ಆಗಿದೆ, ಬಟ್ ವೆರಿಫೈ ಆಗಿಲ್ಲ. ಸೊ ಹಂಗಾಗಿ ಅದು ವೆರಿಫೈ ಅಪ್ಡೇಟನ್ನು ಎಷ್ಟು ಸಾರಿ ಬೇಕಾದರೂ ಕೂಡ ಮಾಡ್ಬೋದು. ಈಗ ಫಾರ್ ಎಕ್ಸಾಂಪಲ್ ಸೆಕ್ಷನ್ 1ರಲ್ಲಿ ಸ್ಕೂಲ್ ಪ್ರೊಫೈಲಲ್ಲಿ 2 ಸಬ್ ಸೆಕ್ಷನ್ಸ್ ಇದೆ. ಸೆಕ್ಷನ್ 2ನಲ್ಲಿ ಫಿಸಿಕಲ್ ಇನ್ಫ್ರಾಸ್ಟ್ರಕ್ಚರಿಗೆ ಸಂಬಂಧಪಟ್ಟಂತೆ ಫೆಸಿಲಿಟೀಸ್ ಮತ್ತು ಇಕ್ವಿಪ್ಮೆಂಟ್ಗೆ ಸಂಬಂಧಪಟ್ಟಂತೆ ಇದೆ. ಸೊ ಅಲ್ಲೇನು ಸಬ್ಮೇನು ಇಲ್ಲ. ಸೊ ಜಸ್ಟ್ ಅದನ್ನು ಕ್ಲಿಕ್ ಮಾಡಿದರೆ ಆಯಿತು, ಸೆಕ್ಷನ್ 2ನ ಕ್ಲಿಕ್ ಮಾಡಿದರೆ ಆಯಿತು. ಅಲ್ಲಿ ಇರ್ತಕ್ಕಂಥ ಎಲ್ಲ ಮಾಹಿತಿಯನ್ನು ತುಂಬಿಟ್ಟು ಮತ್ತೆ ಹೇಗೆ ನೀವು ಸೇವ್ ಅಂತ ಕೊಟ್ಟರೆ ಅದು ಮಾಹಿತಿ ಏನಾಗುತ್ತೆ, ಸೇವ್ ಆಗುತ್ತೆ. ಸೊ ಸೇವ್ ಆದಮೇಲೆ ಮತ್ತೆ ಅಲ್ಲೆಲ್ಲ ಸೇವ್ ಆದಮೇಲೆ ನಿಮಗೆ ವೆರಿಫೈ ಅನ್ನೋ ಬಟನ್ ಬರುತ್ತೆ, ಡಿಸ್ಪ್ಲೇ ಆಗುತ್ತೆ. ಆವಾಗ ನೀವು ವೆರಿಫೈ ಮಾಡಿದರೆ ಆಯಿತು. ಅಂದರೆ ಮೊದಲಿಗೆ ನೀವು ಸೆಕ್ಷನ್ 1ಅನ್ನು ತುಂಬುವಾಗಲೇ ನಿಮಗೆ ಅಲ್ಲಿ ವೆರಿಫೈ ಅಂತ ಕೇಳುತ್ತಲ್ಲ, ಅದು ಕೇಳೋ ಉದ್ದೇಶ ಏನಂದರೆ ಕೆಳಗೆ ನಾನು ಕೊಡ್ತಕ್ಕಂಥ ಎಲ್ಲ ಮಾಹಿತಿಗಳು ಕೂಡ 11ವರೆಗೂ ಕೂಡ ಅವು ಸರಿ ಇರ್ತವೆ ನಮ್ಮ ನಾಲೆಜ್ಗೆ ಸಂಬಂಧಪಟ್ಟಂತೆ ಅಂತ ಅರ್ಥ. ಸೊ ಎಲ್ಲ ಸೆಕ್ಷನ್ಗಳನ್ನು ಅಪ್ಡೇಟ್ ಮಾಡಿ. ಅಂದರೆ ಇದರಲ್ಲಿ ಕೆಲವು ಶಾಲೆಗಳಿಗೆ ಕೆಲವು ಮಾಹಿತಿಗಳು ರಿಲೆವೆಂಟ್ ಅಲ್ಲದೆ ಇರ್ಬೋದು. ನಮ್ಮ ಶಾಲೆಗೆ ಯಾವ ಫಾರ್ಮ್ಯಾಟ್ಗಳು ಅಪ್ಲೈ ಆಗ್ತವೋ ಆ ಫಾರ್ಮ್ಯಾಟ್ಗಳನ್ನ ಖಂಡಿತ ನಾವು ತುಂಬಲೇಬೇಕು. ಯಾಕಂತಂದರೆ ಹೈಸ್ಕೂಲ್ಗಳಿಗೆ ಬೇರೆ ಇರುತ್ತೆ, ನಮ್ಮದೆಲ್ಲ ಎಲಿಮೆಂಟ್ರಿ ಸ್ಕೂಲ್ ಇರುತ್ತೆ. ಸೊ ಹೈಸ್ಕೂಲು ಮತ್ತು ಎಲಿಮೆಂಟ್ರಿ ಸ್ಕೂಲು ಅವರವರಿಗೆ ಸಂಬಂಧಪಟ್ಟಂಥ ಮಾಹಿತಿಗಳು ಇದ್ದರೆ ಅದನ್ನು ಅವರು ತುಂಬೋದು. ಇಷ್ಟು ಫಾರ್ಮ್ಯಾಟ್ಗಳನ್ನು ತುಂಬಿ ಇದರಲ್ಲಿ ಪ್ರತಿಯೊಂದು ಮಾಹಿತಿ ಇದೆ. ಅಕಾಡೆಮಿಕ್ಕಿಂದ ಫಿಸಿಕಲ್ ಫೆಸಿಲಿಟೀಸ್ವರೆಗೂ ಎಲ್ಲ ಮಾಹಿತಿ, ಶಾಲೆಯ ಸಮಗ್ರ ಮಾಹಿತಿ, ಟೀಚರ್ಸ್ದು ಸಮಗ್ರ ಮಾಹಿತಿ ಕೂಡ ಇದರಲ್ಲಿ ಇರೋದ್ರಿಂದ ಆ ಮಾಹಿತಿಯನ್ನು ಹುಷಾರಾಗಿ ತುಂಬಿಟ್ಟು ಎಲ್ಲದನ್ನೂ ಸಬ್ಮಿಟ್ ಮಾಡಿ ನಂತರ ವೆರಿಫೈ ಮಾಡಿ. ಸಬ್ಮಿಟ್ ಮತ್ತು ವೆರಿಫೈ ಆದ ನಂತರ ಫ್ರೀಸ್ ಬಟನ್ ಇರುತ್ತೆ. ಫ್ರೀಸನ್ನು ಒಂದ್ಸರಿ ಫ್ರೀಸ್ ಕೊಟ್ಬಿಟ್ರೆ ಇದು ಡೌನ್ಲೋಡ್ ಸರ್ಟಿಫಿಕೇಟ್ ಅನ್ನೋದು ಇದು ಡಿಸ್ಪ್ಲೇ ಆಗುತ್ತೆ. ಈಗ ಇದು ಡಲ್ ಇದೆ, ಈ ಬಟನ್ನು ಡಿಸ್ಪ್ಲೇ ಆಗುತ್ತೆ. ಡೌನ್ಲೋಡ್ ಸರ್ಟಿಫಿಕೇಟನ್ನು ಕ್ಲಿಕ್ ಮಾಡಿದರೆ ನೀವು 11 ಫಾರ್ಮ್ಯಾಟನ್ನು ತುಂಬಿದ್ದ ಮಾಹಿತಿ ಎಲ್ಲ ಇರುತ್ತೆ. ನಾನು ನೀಡಿರ್ತಕ್ಕಂಥ ಮಾಹಿತಿ ಸರಿ ಇದೆ ಅಂತ ನಾನು ದೃಢೀಕರಿಸುತ್ತೇನೆ ಅಂತ ಇದೆ. ಅದಕ್ಕೆ ಸೀಲು ಮತ್ತು ಸಹಿ ಹಾಕಿ ಅಗೇನ್ ಸ್ಕ್ಯಾನ್ ಮಾಡಿ ಮತ್ತೆ ಇಲ್ಲಿ ಅಪ್ಲೋಡ್ ಮಾಡಬೇಕಾಗುತ್ತೆ ಅದೇ ಸರ್ಟಿಫಿಕೇಟನ್ನು, ಸೇಮ್ ಸರ್ಟಿಫಿಕೇಟನ್ನು. ಇದು UDISನ ಬಗ್ಗೆ UDISನ್ನು ತುಂಬತಕ್ಕಂಥ
ವಿಧಾನದ ಬಗ್ಗೆ ನಿಮಗೆ ಪ್ರೈಮರಿ ಮಾಹಿತಿಯನ್ನು ನೀಡ್ತಾ ಇದ್ದೀನಿ. ಮುಂದೆ ಪ್ರಮೋಷನ್ ಮತ್ತು ಟಿ ಸಿ ಇಶ್ಯೂಗಳನ್ನು ಕೂಡ ಹೇಗೆ ಮಾಡೋದು ಅಂತ ತಿಳ್ಕೊಳ್ಳೋಣ. ಎಲ್ರಿಗೂ ಧನ್ಯವಾದ.